ರಾಜ್ಯದಾಗ ನಿನ್ನೆಯಿಂದ SIR ಶುರುವಾಗಿ ಇನ್ನ ಎರಡು ದಿನ ಆಗೈತಿ. ಇವತ್ತ 2ನೇ ದಿನಕ್ಕೆ ಕಾಲಿಟ್ಟೈತಿ. ಅಷ್ಟ್ರಾಗ ಕಾಂಗ್ರೆಸ್ ಸರ್ಕಾರ ಅದ್ರೊಳಗ ಮೂಗು ತುರ್ಸೈತಿ. ಸಿಎಂ DK ಶಿವಕುಮಾರ್ ಅವರ ತವರು ಜಿಲ್ಲೆಯಾದ, ಅದೇ ರೀತಿ HD ಕುಮಾರಸ್ವಾಮಿ ಅವರ ತವರು ಕ್ಷೇತ್ರವಾಗಿರುವಂತ ರಾಮನಗರದಾಗ ದೊಡ್ಡ ಮಟ್ಟದಾಗ ಅಕ್ರಮ ನಡೆದೈತಿ ಅಂತ ಸುದ್ದಿ ಬರಕತ್ತಾವ. ವಿಡಿಯೋಗಳು ಕೂಡ ಹರಿದಾಡಕತ್ತಾವ. BLOಗಳು ಮನೆಗೆ ಹೋಗಿ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡ್ಕೊಂಡು ಬರಬೇಕು. ಆದ್ರ ಅಲ್ಲಿ ಆಗಕತ್ತಿರೋದ ಬ್ಯಾರೆ ಐತಿ. ಒಂದು ಚೌಲ್ಟ್ರಿ ಒಳಗೆ ಕುತ್ಕೊಂಡು ಫಾರ್ಮ್ಗಳನ್ನ ಹಂಚಾಕತ್ತಾರ. ಇದರಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಹಾಯ ಆಗ್ತೈತಿ ಅನ್ನೋ ಆರೋಪಗಳು ಕೇಳಿ ಬರಕತ್ತಾವ. ನೋಡ್ರಿ ಚೌಲ್ಟ್ರಿ ಒಳಗ ಯಾವ ರೀತಿಯಾಗಿ ಫಾರ್ಮ್ಗಳನ್ನ ಹಂಚಾಕತ್ತಾರು. ನೋಡಿದ್ರಲ್ರಿ ಯಾವ ರೀತಿಯಾಗಿ ಒಂದು ದೊಡ್ಡ ಸಭಾಂಗಣದ ಕುತ್ತ ಅವ್ರ ಕಡೆ ಫಾರ್ಮ್ಗಳನ್ನ ಇಸ್ಕೊಂಡು ಅಲ್ಲೇ ತುಂಬಿ ಅಲ್ಲೇ ಕೊಡ್ಲಿಕ್ಕತ್ತಾರ. ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಿ ಆಮೇಲಿಂದ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿಸೋದು ಎಲೆಕ್ಷನ್ ಕಮಿಷನ್ ಮಾಡಿರೋ ರೂಲ್ಸ್. ಆದ್ರೆ ಇಲ್ಲಿ ಏನಾಗತೈತಿ, ಒಂದು ದೊಡ್ಡ ಸಭಾಂಗಣದ ಕುತ್ತ ಹಂಚಾಕತ್ತಾರ. ಇದೆಲ್ಲವನ್ನ ನೋಡಿದ ಮೇಲೆ ಎಂಥವ್ರಿಗಾದ್ರೂ ಅನ್ನಿಸ್ತೈತಿ ಇದು ಸರಿಯಾದ ಪ್ರಮಾಣದಾಗ SIR ಪ್ರಕ್ರಿಯೆ ಏನು, ರೂಲ್ಸ್ಗಳ ಪ್ರಕಾರವಾಗಿ ಇದು ನಡೆದೈತೇನು. ಇದೇ ಅನುಮಾನ HD ಕುಮಾರಸ್ವಾಮಿ ಅವ್ರಿಗೂ ಬಂದೈತಿ. ಅವರು ಇವತ್ತು ದಿಢೀರಂತ ಒಂದು ಸುದ್ದಿಗೋಷ್ಠಿ ಮಾಡಿ ಅದ್ರೊಳಗೆ ಹೇಳ್ತಾರ, ಇದು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ವೋಟರ್ ಐಡಿಯನ್ನ ಕೊಡುವ ಹುನ್ನಾರ. DK ಶಿವಕುಮಾರ್ ಅವರು ಇದನ್ನ ಬೇಕಂತಲೇ ಮಾಡಿಸ್ಲಿಕ್ಕತ್ತಾರ. ರಾಮನಗರದಿಂದ ನನ್ನನ್ನು ದೂರ ಇಡಬೇಕು ಅಂತಾನೆ ಈ ಒಂದು ಹುನ್ನಾರ ನಡೆಸ್ಲಿಕ್ಕತ್ತಾರಂತ ದಿಢೀರಂತ ಸುದ್ದಿಗೋಷ್ಠಿ ಮಾಡಿದ್ರು. ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನು ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಅದನ್ನು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಅದನ್ನೇ ಈಗ ನನಗೂ ಅದೇ ಆಶ್ಚರ್ಯ. ಪಾಪ ಮುಖ್ಯಮಂತ್ರಿಗಳು ಭಾಳ ಅವರೇ ಖುದ್ದು ಏನು ಚರ್ಚೆ ಮಾಡ್ತಾ ಇದ್ರು, ರಾಜ್ಯದ ಜನತೆಗೆ ಸಂದೇಶ ಕೊಡ್ತಾ ಇದ್ರು. ಇವತ್ತು ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ದಾರೆ, ಜಿಲ್ಲಾಧಿಕಾರಿನ ಇದೇ ಕೆಲಸಕ್ಕೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಅವ್ರ ಮೇಲೂ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ. ರಾಜ್ಯದ ಅಧಿಕಾರಿಗಳನ್ನ ಬಳಸ್ಕೊಂಡು DK ಶಿವಕುಮಾರ್ ಅವರು ಈ ರೀತಿ ಮಾಡ್ಲಿಕ್ಕತ್ತಾರ. ಬಾಂಗ್ಲಾ ವಲಸಿಗರಿಗೆ ವೋಟರ್ ಕಾರ್ಡ್ ಹಂಚೋ ಒಂದು ಹುನ್ನಾರ ನಡೆಸ್ಲಿಕ್ಕತ್ತಾರ. ಇದು ಯಾವ ರೀತಿಯ SIR ನಡಿಲತ್ತೈತಿ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ ಅವರು ಜಾಗೃತಿಯನ್ನ ವಹಿಸಬೇಕು. ಬೇರೆ ರಾಜ್ಯಗಳದಾಗ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರೋ ಅದೇ ರೀತಿಯಾದಂಥ ಆಕ್ಷನ್ ನಮ್ಮ ಕರ್ನಾಟಕದಾಗೂ ನಡಿಬೇಕು ಅಂತ ಹೇಳಕತ್ತಾರ. ಇದಷ್ಟ ಅಲ್ರಿ, ಈಗಾಗಲೇ JDS ಅವರು ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಟ್ಟಾರ. ಹೋಗಿ ಯಾವ ರೀತಿಯಾಗಿ ನಡೆದೈತೆ ಅಂತ ಫೋಟೋ ವಿಡಿಯೋಸ್ ಅನ್ನ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಬಂದಾರ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಚುನಾವಣಾ ಆಯೋಗ ಏನು ಕ್ರಮ ತಗೋತೈತಿ? ಸ್ವತಃ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹೋಗಿ ಪ್ರೆಸ್ ಮೀಟ್ ಮಾಡ್ಯಾರ. ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳತ್ತಾರ. ಈಗ ಎಲೆಕ್ಷನ್ ಕಮಿಷನ್ ಎಂಡೊಳಗ ಯಾವ ರೀತಿ ಆಕ್ಷನ್ ತಗೊಳುತ್ತಾ, CM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾರ ಕಾದು ನೋಡ್ಬೇಕಷ್ಟ.